ಯಾವುದೇ ಥರ ಕಾಯಿಲೆಗಳಾಗಲಿ ಅಥವಾ ಯಾವುದೇ ಥರ ಸಿಂಪ್ಟಮ್ಸ್ ಆಗಲಿ ಅವಳಿಗಿರಲಿಲ್ಲ. ಅಂಥವಳು ಇವತ್ತಿಲ್ಲ ಅಂದರೆ ಐ ಕಾಂಟ್ ಬಿಲೀವ್ ಇಟ್. ನನಗೇನು ತೋರಿಸ್ತಾ ಇಲ್ಲ ಅನ್ಸುತ್ತೆ. ನೋಡ್ತಾ ಇರಿ, ಮುಂದೆ ಒಬ್ಬೊಬ್ರಿಗೂ ಶಾಕಿಂಗ್ ನ್ಯೂಸು, ಬ್ರೇಕಿಂಗ್ ನ್ಯೂಸು ಕೊಡ್ತಾ ಇರ್ತೀವಿ. ಈಗ ನಿನಗೆ ತೃಪ್ತಿ ಆಯ್ತಾ? ಮನ್ಸಿಗೆ ಸಮಾಧಾನ ಆಯ್ತಾ? ಏನೂ ಗೊತ್ತಿಲ್ಲದಿರೋ ನನ್ನ ತಂಗಿನ ಮಾತಲ್ಲೇ ಮರಳು ಮಾಡಿ ಮದ್ವೆ ಮಾಡ್ಕೊಂಡೆ. ನೀನ್ ಮದ್ವೆ ಮಾಡ್ಕೊಂಡಿದ್ದ ಪಾಪಕ್ಕೆ ಎಂತ ಶಿಕ್ಷೆ ಅನುಭವಿಸಿದ್ಲು ನೋಡು. ಈ ಮನೆ ಹಿರಿಯರಾಗಿ ನೀವೇ ಹೀಗೆ ಮಾತಾಡ್ಬೋದು. ನಿಮ್ ಚೆನ್ನಾಗಿ ಗೊತ್ತು, ಯಾರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಪ್ರೀತಿಸಿದ. ಸುಳ್ಳು ಬೊಗಳ್ಬೇಡ. ನಿನ್ನ ನಂಬಿ ಮನೆ ಮಠನೆಲ್ಲ ಬಿಟ್ಟು ಬಂದವಳ ಸ್ಮಶಾನಕ್ಕೆ ಕಳ್ಸ್ಬಿಟ್ಟಿಯಲ್ಲ, ಪಾಪಿ. ನಾನು ಯಾಕೆ ನನ್ನ ಹೆಂಡತಿ ಕೊಲೆ ಮಾಡಿ? ಅದರಿಂದ ನಮ್ಗೇನ್ ಲಾಭ? ಅಷ್ಟಕ್ಕೂ ಅವ್ರು ಸೇರ್ಬೇಕಾದ ಆಸ್ತಿ ಕೊಡಲ್ಲ ಅಂತ ಅವ್ರ ಮನಸ್ಸು ನೋಯಿಸಿದ ನೀವೇ. ಹೌದು, ನಾನೇ ಹೇಳಿದ್ದು ಆಸ್ತಿ ಕೊಡಲ್ಲ ಅಂತ. ಯಾಕೆಂದ್ರೆ ನೀನೊಬ್ಬ ಫ್ರಾಡ್ ಲೋಕರು. ಹೆಂಡತಿನ ಸಾಕಕ್ಕಾಗಲ್ಲ ಅಂದಲೆ ಅವಳು ಯಾಕೆ ಮದ್ವೆ ಮಾಡ್ಕೊಂಡೆ? ನನಗೆ ಗೊತ್ತು ಅವಳ ಸಾವಿನ ಹಿಂದೆ ನಿನ್ ಕೈವಾಡ ಇದೆ ಅಂತ. ಹೇಳು, ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತು? ಅವರೇ, ನೀವು ಅನ್ಕೊಂಡಾಗ ಏನು ನಡ್ತಿಲ್ಲ. ನಾವಿಬ್ರು ಅನ್ಯೂನ್ಯವಾಗಿದ್ರು. ಆದ್ರೆ ನಂದು ದುರಾದೃಷ್ಟ ಅವಳನ್ನು ಕಳ್ಕೋಬೇಕಾಗಿ ಬಂತು ಅಷ್ಟೇ. ಏನು ತಡೆದಿಲ್ಲ ಸಿಂಧೂರ, ಈ ವಿಚಾರನ ಪೊಲೀಸರು ಹ್ಯಾಂಡಲ್ ಮಾಡ್ತಾರೆ. ಚಂದನ ಹೇಗೆ ಸತ್ಲು, ಯಾಕೆ ಸತ್ಲು ಅನ್ನೋ ವಿಚಾರನ ಇನ್ವೆಸ್ಟಿಗೇಷನ್ ಆದ್ಮೇಲೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇದೆ. ಹೌದಕ್ಕ, ಅಣ್ಣ ಹೇಳ್ತಿರೋದು ಸರಿಯಾಗೇ ಇದೆ. ಏನ್ ಮಾಡಕ್ಕಾಗುತ್ತೆ? ಇನ್ ಮುಂದೆ ಈ ಮನೆಗೆ ಎಲ್ರೂ ಸಂತೋಷವಾಗಿರ್ಬಹುದು ಅಂತ ಅನ್ಕೋತಿರ್ಬೇಕಾದ್ರೇನೆ ಇಂಥ ಒಂದು ಅನಾಹುತ ಆಗೋಯ್ತು. ಇನ್ ಮುಂದೆ ಪೊಲೀಸು ಕೇಸು ಅಂತ ಅಲಿತಾನೆ ಇರ್ಬೇಕಾಗುತ್ತೆ. ಪೊಲೀಸ್ ಕೇಸ್ ಅಂತ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಸತ್ಯ ಹೊರಗೆ ಬರಬೇಕು ಅಷ್ಟೇ. ಅದೇ ನಮಗೆ ಬೇಕಾಗಿರೋದು. ಯಾರು ಯಾಕೆ ನನ್ನ ಮಾತನ್ನು ನಂಬ್ತಾ ಇಲ್ಲ? ಚಂದ್ರಾಗ ಎದೇನೋ ಬಂದು ಒದ್ದಾಡ್ತಾ ಇದ್ದು ನಿಜ. ತಕ್ಷಣ ನಾನು ಹೋಗಿ ಶಾರದಾಗೂ ಅಷ್ಟೇ ವಿಷಯ ತಿಳಿಸ್ದ. ನೀನ್ ಬಂದ ವಿಷಯ ತಿಳಿಸ್ದೆ. ನಾನು ಶಾರದಾ ರೂಮ್ಗೆ ಓಡ್ ಬಂದ್ವಿ. ಆದ್ರೆ ನಾವು ಅಲ್ಲಿಗೆ ಬಂದು ನೋಡೋ ಹೊತ್ತಿಗೆ ಅವಳಿಗೆ ಪ್ರಶ್ನೆನೇ ಇರಲಿಲ್ಲ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತ? ನಾವಿಬ್ರು ಮದುವೆ ಮಾಡ್ಕೊಂಡು ಸಂತೋಷ ಜೀವನ ಮಾಡ್ಬೇಕು ಅಂತ ಎಷ್ಟೊಂದು ಕನಸುಗಳನ್ನು ಕಟ್ಕೊಂಡಿದ್ವಿ. ಎಲ್ಲ ಕನಸು ಅವ್ರ ಜೊತೆ ಮಣ್ಣು ಪಾಲಾಗಿ ಹೊಟ್ಟೋದು. ಈಗ ನನಗೆ ಯಾರು ಇಲ್ಲ. ನಾನು ಅನಾಥ ಆಗ್ಬಿಟ್ಟೆ. ನಗೋ ಹೆಣ್ಣನು ಅಳೋ ಗಂಡಸನ್ನು ನಂಬಾರ್ದು ಅಂತ ಹಿರಿಯರು ಹೇಳ್ತಾರೆ. ನೀನ್ ಆಡ್ತಿರೋದೆಲ್ಲ ಬರೀ ನಾಟಕ. ಚಂದನಕ್ಕನ್ ಸಾವುಗೂ ನಿನ್ಗೂ ಏನೋ ಸಂಬಂಧ ಇದೆ, ಇದು ಸತ್ಯ. ಅದು ನಿನ್ನ ಭ್ರಮೆ. ಮೊದಲೇ ನೊಂದಿದ್ದೀನಿ. ದಯವಿಟ್ಟು ಕಾಯ್ದ್ಮೇಲೆ ಬರೀ ಎಳಿಬೇಡಿ.
ನನ್ನ ತಂಗಿನೇ ಇಲ್ದೇ ಇದ್ಮೇಲೆ ಇವನ್ ಯಾಕೆ ಮನೇಲಿ ಇರ್ಬೇಕು? ಇವ್ನ ಆಚೆ ಕಳ್ಸಿ ಮೊದಲು. ಇಲ್ಲ ಸಿಂಧೂರ, ಪೊಲೀಸ್ ಇನ್ವೆಸ್ಟಿಗೇಷನ್ ಬೇಕಾದ್ರೆ ನಾವೇ ಒಂದೊಂದು ಪತ್ರವಾಗಿ ನೋಡ್ಕೋಬೇಕು. ಎಲ್ಲ ನನ್ನ ಹಣೆ ಬರ. ಅವರೇ ಸತ್ ಹೋದ್ರಾ ಅಥವಾ ನೀವೇ ಏನಾದ್ರು? ಚಂದನಕ್ಕನ್ ಸಾವುಗೂ ನಿನ್ಗೂ ಏನೋ ಸಂಬಂಧ ಇದೆ. ಇಲ್ಲೇನೋ ಮಾಡ್ತಾ ಇದೀಯಾ? ಫಸ್ಟ್ ನೀನೇನ್ ಮಾಡ್ತಿದ್ಯಾ ಅಂತ ಹೇಳು. ನಾನು ರೂಮ್ ಕ್ಲೀನ್ ಮಾಡ್ತಾ ಇದ್ದೆ. ನೀನ್ ಯಾಕೆ ರೂಮ್ ಕ್ಲೀನ್ ಮಾಡ್ತಿದ್ದೆ? ನಾನಲ್ದೆ ಇನ್ಯಾರು ಮಾಡಬೇಕು? ನೀನಾ ಮಾಡ್ತೀಯಾ? ನಾನೇನ್ ಮಾಡಲ್ಲ. ಇದೇ ರೂಮಲ್ಲಿ ತಾನೆ ಚಂದನ ಸತ್ತಿದ್ದು. ಏಯ್, ಏನು ಹೇಳ್ತಾ ಇದೀಯ ನೀನು? ಅವಳು ಇಲ್ಲಿ ಸತ್ತಿಲ್ಲ, ಅವಳು ಆಸ್ಪತ್ರೆಯಲ್ಲಿ ಸತ್ತಿದ್ದಾಳೆ. ಅವಳು ಹೇಗೆ ಸತ್ಲು? ಏಯ್ ತಲಹಟೆ, ನಿನಗೆ ಯಾಕೆ ಬೇಕು ಆ ವಿಷಯ ಎಲ್ಲ? ಚಂದನ ನನ್ನ ಅಕ್ಕ. ಅದಕ್ಕೇನು ಇವಾಗ? ನಿನಗೆ ಅಕ್ಕ ಆದರೆ ನನ್ನ ಹೆಂಡತಿ. ನೀನ್ ಬರೀ ಮೋಸ. ನೀನ್ ಈ ಮನೆಗೆ ಬಂದಿದ್ದಕ್ಕೆ ಪಾಪ ಚಂದನ ಅಕ್ಕ ಸತ್ತಿದ್ದು ಗೊತ್ತಾ? ಹೋಗಿಲ್ಲಿಂದ, ನೀನ್ ಇಲ್ಲಿಂದ ಹೊರಟೋಗು. ಹೋಗ್ತೀನಿ, ಸರಿಯಾದ ಸಮಯ ಬಂದಾಗ ಹೋಗ್ತೀನಿ. ಸದ್ಯಕ್ಕೆ ನೀನು ಇಲ್ಲಿಂದ ಹೊರಡು. ಅದ್ ಸರಿ, ಜೇಬ್ಗೇನೋ ಹಾಕೊಂಡೆ ಅಲ್ಲ, ಏನದು? ಏನೂ ಇಲ್ವಲ್ಲ? ಕಳ್ಳ, ನೀನು ಮಂಚದ ಮೇಲಿಂದ ಏನೋ ತಗೊಂಡು ಜೇಬ್ ಹಾಕೊಂಡೆ. ತೋರ್ಸು. ಅದು ಖರ್ಚಿಪ್ ಕಣ. ತೋರ್ಸು. ಹೋಗ ಹೋಗ ಇಲ್ಲಿಂದ, ಹೋಗ ಹೋಗ. ಈಗ ಸರಿಯಾಗಿದೆ, ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಬಾಗ್ಲು ಲಾಕ್ ಮಾಡ್ಕೋದೇ ಇದ್ದಿದ್ದ ನಮ್ಮ ತಪ್ಪು. ನಿದ್ದೆ ಮಾಡೋ ಸಮಯದಲ್ಲಿ ಎಲ್ಲಿಗೆ ಹೋಗಿದ್ರಿ ನೀವು? ನಾನು ಚಂದನ ರೂಮ್ಗೆ ಹೋಗಿದ್ದೆ. ಅಲ್ಲಿಗೆ ಯಾಕೆ ಹೋಗಿದ್ರಿ? ಸುಮ್ಮನೆ ಹೋಗಿದ್ದೆ. ಅಲ್ಲಿ ಯಾರಿದ್ರು? ಆ ಹರ್ಷ ಇದ್ದ. ಅವನು ಅಲ್ಲಿ ಏನೋ ಮಾಡ್ತಿದ್ದ ಗೊತ್ತಾ? ಏನ್ ಮಾಡ್ತಿದ್ದ? ನಿನ್ನ ಹಾಗೆ ಹಾಸಿಗೆ ಕ್ಲೀನ್ ಮಾಡಿ ಅದೇನನ್ನು ತಗೊಂಡು ಜೇಬ್ಗೆ ಹಾಕೊಂಡ. ಜೇಬ್ಗ? ಏನ್ ಹಾಕೊಂಡ? ಗೊತ್ತಿಲ್ಲ, ಹಾಸಿಗೆ ಮೇಲೆ ಅದೇನೋ ಹುಡುಕ್ತಾ ಇದ್ದ. ಶಾರದಾ, ಏನದು? ಹರ್ಷ ಜೇಬಿಗೆ ಏನ್ ಹಾಕೊಂಡ? ಇಲ್ಲಿ ನೋಡಿ, ಇನ್ ಮುಂದೆ ನೀವು ಆ ಕೋಣೆಗೆ ಹೋಗ್ಬಾರ್ದು. ಆಮೇಲೆ ಆ ಹರ್ಷನ್ ಜೊತೆ ಅಂತೂ ಮಾತಾಡ್ಲೇಬಾರ್ದು, ತಿಳಿತಾ? ಸರಿ, ನೀನು ಹೇಳ್ದಾಗೆ ಕೇಳ್ತೀನಿ. ಇವತ್ತು ನೀವು ಚಂದನಕ್ಕನ ಕೋಣೆಗೆ ಹೋಗಿದ್ದನ್ನ ಯಾರ ಹತ್ರನೂ ಹೇಳಬಾರ್ದು. ಯಾಕೆ ಹೇಳ್ಬಾರ್ದು? ನನ್ನ ಮಾತು ಕೇಳ್ತಿರೋ ಇಲ್ವೋ ನೀವು? ಕೇಳ್ತೀನಿ ಅಂತ ಹೇಳಿದ್ನಲ್ಲ. ಸರಿ, ಈಗ ಸುಮ್ಮನೆ ಮಾತಾಡ್ದೇನೆ ಮಲ್ಕೊಳ್ಳಿ. ಮಲ್ಕೊಳ್ಳಿ.
ಶಾರದಾ, ಚಂದನ ಹೇಗ್ ಸತ್ಲು? ಹೇಳು ಶಾರದಾ, ಚಂದನ ಹೇಗ್ ಸತ್ಲು ಅಂತ. ಪಾಪ ಅವಳು. ಅದು ಎದೆ ನೋವಿನಿಂದ ಅಂತ ಹೇಳಿದ್ರು. ಎದೆ ನೋವು ಬಂದ್ರೆ ಸತ್ತು ಹೋಗ್ತಾರಾ? ಇಲ್ಲಿ ನೋಡಿ, ನಾನು ಮಾತು ಕೇಳ್ತೀನಿ ಅಂತ ಹೇಳಿ ಈಗ ಒಂದೇ ಸಮನೆ ಮಾತಾಡ್ತಿದ್ದೀರಲ್ಲ, ಮಲ್ಕೊಳಲ್ವ ನೀವು? ಆಯ್ತು, ಮಲ್ಕೋತೀನಿ. ಖಂಡಿತವಾಗ್ಲೂ ಆ ಪಾಪಿ ಹರ್ಷನೇ ಚಂದನಕ್ಕನ್ ಕೊಂದಿರ್ತಾನೆ. ಅನ್ಯಾಯವಾಗಿ ಒಂದ್ ಜೀವನೇ ತೆಗೆದ್ಬಿಟ್ನಲ್ಲ, ಚಂಡಾಲ. ಇಂಥವನ್ಗೆ ಸಾವಾದ್ರೂ ಬರಲ್ವಲ್ಲ. ಶಾರದಾ, ಏನ್ರಿ? ಚಂದನ ಎದೆ ನೋವಿಂದ ಸಾಯಲಿಲ್ಲ, ಆ ಹರ್ಷನೇ ಸಾಯಿಸಿದ್ದು. ಏನ್ ಹೇಳ್ತಾ ಇದ್ದೀರಾ ನೀವು? ಅವನು ಕೆಟ್ಟವನು, ರಾಕ್ಷಸ ಅವನು. ಇನ್ನೀ ವಿಚಾರದ ಬಗ್ಗೆ ಮಾತಾಡಬೇಡಿ. ಮಾತಾಡೋದಾದ್ರೆ ನಾನು ಆಚೆ ಹೋಗ್ತೀನಿ. ಶಾರದಾ, ಬೇಡ, ನೀನು ಇಲ್ಲೇ ಇರು. ಅಲ್ಲ ಶಾರದಾ, ಮಲ್ಕೊ ಅಂತ ಹೇಳ್ಬಿಟ್ಟು ನೀನೇ ಎಚ್ಚರ ಇದ್ರೆ ನನಗೆ ಹೇಗೆ ನಿದ್ದೆ ಬರುತ್ತೆ ಹೇಳು? ಆಯ್ತು, ಮಲ್ಕೊಳ್ಳಿ, ನಾನು ಮಲಗ್ತೀನಿ. ಶಾರದಾ, ಮತ್ತೆ ಏನ್ರಿ? ಚಂದನ ಪಾಪ ಅಲ್ವಾ? ಹೌದು. ಸತ್ರ ಎಲ್ಲಿಗೆ ಹೋಗ್ತಾರೆ? ಅದು ದೇವ್ರ ಹತ್ರ ಹೋಗ್ತಾರೆ. ಶಾರದಾ, ನಾವು ದೇವ್ರ ಹತ್ರ ಹೋಗೋಣ ಬಾ. ಅಂದ್ರೆ ನಾನು ಸತ್ ಹೋಗ್ಲಾ? ನಾನು ನಿನ್ ಜೊತೆಗೆ ಬರ್ತೀನಿ. ನೀನ್ ಎಲ್ಲೇ ಹೋದ್ರು ನಾನು ಕರ್ಕೊಂಡು ಹೋಗ್ಬೇಕು, ಆಯ್ತಾ? ಸರಿ, ನೀವೀಗ ಮಲ್ಕೋತಿರೋ ಇಲ್ವೋ? ಸರಿ, ನಾನು ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಮಲ್ಕೋತೀನಿ. ಏನ್ ತಗೊಂಡ? ಆ ಪಾಪಿ ಯಾವ್ದಾದ್ರೂ ಸಾಕ್ಷಿನ ಮುಚ್ಚಾಕಕ್ ನೋಡ್ತಿದ್ದಾನ? ನಮ್ಮ ಮನೆಯಲ್ಲಿ ಇಂಥ ಒಂದು ಘಟನೆ ನಡಿಬಾರ್ದಾಗಿತ್ತು. ಚಿಕ್ಕ ವಯಸ್ಸು ಚಂದನದು. ಇಷ್ಟು ಬೇಗ ಅವಳಿಗೆ ಸಾವು ಬರಬಾರ್ದಿತ್ತು. ನನಗೂ ಅಷ್ಟೇ ಸಿಂಧೂರ. ನಿನ್ನೆ ಮೊನ್ನೆ ಚಂದನ ಇವತ್ತಿಲ್ಲ ಅಂದರೆ ನನ್ನ ಕೈ ನಂಬೋಕೆ ಆಗ್ತಾ ಇಲ್ಲ. ಪಾಪ ಎಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ಲು ಏನೋ. ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನ್ಯಾಚುರಲ್ ಸಾವ ಕೊಲೆನ ಅಂತ ಕೆದಕಿ ಕೇಳ್ತಾ ಇದ್ದಾರೆ. ಈ ವಿಚಾರಣೆಯಲ್ಲಿ ಆಸ್ತಿ ಸಮಸ್ಯೆ ಹೊರಗೆ ಬರುತ್ತಲ್ಲ. ಚಂದನ ಹಣ ಕೇಳಿದಾಗ ಶಾರದಾ ಕೊಡ್ತೀನಿ ಅಂತ ಹೇಳಿ, ಆದರೆ ನೀನೇ ಅಡ್ಡ ಬಂದಿದ್ದು. ಆಸ್ತಿಲಿ ಪಾಲ್ ಸಿಗತ್ತೆ ಅನ್ನೋದು ಗೊತ್ತಿದ್ರೆ ಬಹುಶಃ ಚಂದನ ಸಾಯ್ತಾ ಇರಲಿಲ್ಲ ಅನ್ಸುತ್ತೆ. ಚಂದನ ಸಾವುಗೂ ಈ ಆಸ್ತಿಗೂ ಯಾವ ಸಂಬಂಧನೂ ಇಲ್ಲ. ನನ್ಗನ್ಸುತ್ತೆ ಇದು ಕೊಲೆನೇ. ಅದು ಒಂದು ಪಕ್ಷ ಕೊಲೆನೇ ಆಗಿದ್ರೆ ಯಾರು ಮಾಡಿರ್ತಾರೆ? ಇನ್ಯಾರು? ಅವಳ ಜೊತೆ ಇದ್ದಿದ್ದು ಆ ಹರ್ಷ, ಅವನೇ ಮಾಡಿರ್ತಾನೆ. ಬಟ್ ನನ್ಗಾಗ ಅನ್ನಿಸ್ತಾ ಇಲ್ವೇ? ಯಾಕೆ? ಚಂದನ ಸಾಯಿಸೋದ್ರಲ್ಲಿ ಹರ್ಷನಿಗೆ ಯಾವ ಲಾಭನೂ ಇಲ್ಲ. ಚಂದನ ಜೀವಂತವಾಗಿದ್ರೆ ಆಸ್ತಿಲಿ ಇವತ್ತಲ್ಲ ನಾಳೆ ಭಾಗ ಸಿಕ್ಕೇ ಸಿಗುತ್ತೆ ಅನ್ನೋದಾದ್ರೂ ಇರ್ತಿತ್ತು. ಹಾಗಾಗಿ ಚಿನ್ನದ ಮುಟ್ಟೆ ಇಡೋ ಕೋಳಿನ ಯಾರು ಯಾಕೆ ಕೊಲ್ತಾರೆ? ಅದು ಸರಿನೇ.
ಅಂದ್ರೆ ಆಸ್ತಿಗೂ ಮೀರಿದ್ದು ಅವರಿಬ್ಬರ ಮಧ್ಯೆ ಏನೋ ನಡೆದಿದೆ. ಪಾಸಿಬಿಲಿಟೀಸ್ ಏನೋ ಇದೆ, ಆದ್ರೆ ಅವನು ಅದ್ರ ಬಗ್ಗೆ ಬಾಯ್ ಬಿಡಲ್ಲ. ಮತ್ತೆ ಹೇಗೆ ತಿಳ್ಕೊಳ್ಳೋದು? ಅವನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ಯಾವಾಗ ಈ ಮನೆಯಿಂದ ತೊಲಗಿ ಹೋಗ್ತಾನೋ. ಸುಮ್ಮನೆ ಟೆನ್ಷನ್ ತಗೋಬೇಡ ಸಿಂಧೂರ. ಹೇಗಿದ್ರು ಅವನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಒಂದ್ಸಲಿ ಪೊಲೀಸರ ಹತ್ರ ಕನ್ಸಲ್ಟ್ ಮಾಡೋಣ, ಆಮೇಲೆ ಡಿಸಿಷನ್ ತಗೊಳ್ಳೋಣ. ನೀನೇನ್ ಮಾಡ್ತಿದ್ಯಾ ಅಲ್ಲಿ? ನೀನೇನ್ ಮಾಡ್ತಿದ್ಯಾ ಅಲ್ಲಿ? ಓಹ್ ಸಿಂಧೂರ ಮೇಡಮ್, ನಿದ್ದೆ ಬರ್ತಾ ಇರಲಿಲ್ಲ. ರೂಮ್ಲಿದ್ರೆ ಬರೀ ಚಂದ್ರ ನೆನಪು ಕಾಡ್ತಾ ಇದೆ. ಅದಕ್ಕೆ ಹಾಗೆ ಹೊರಗಡೆ ಬಂದ. ಹಾಗಾದ್ರೆ ಇಡೀ ರಾತ್ರಿ ಹೀಗೆ ಇದ್ದಿರ್ತೀಯಾ? ಬಹುಶಃ ನಿನಗೆ ಭಯ ಆಗ್ತಿರ್ಬೋದು, ಅದಕ್ಕೆ ನಿದ್ದೆ ಬರ್ತೀನಿ. ಭಯನ? ನನಗೆ ಯಾವ ಭಯ? ಹಾಗೇನೂ ಇಲ್ಲ ಮೇಡಮ್. ತಪ್ಪು ಮಾಡಿದ್ಮೇಲೆ ಭಯ ತಾನಾಗೆ ಬರುತ್ತೆ. ಮೇಡಮ್, ನಾನು ಕನಸಲ್ಲೂ ತಪ್ಪು ಮಾಡಿದವನಲ್ಲ. ನಮ್ಮ ಮಾತನ್ನು ಕದ್ ಕೇಳಿಸ್ಕೊತಾ ಇದ್ದ ಅನ್ಸುತ್ತೆ. ನಾನು ಹೇಳಿಲ್ವಾ ಇವನೇ ಚಂದನನ್ನ ಕೊಲೆ ಮಾಡಿರೋದು? ಡೋಂಟ್ ಅಸ್ಯೂಮ್. ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಲೆಟ್ಸ್ ವೇಟ್. ಸ್ವಲ್ಪ ದಿವಸದಲ್ಲೇ ಎಲ್ಲ ಗೊತ್ತಾಗುತ್ತೆ. ಬಾ. ಮೇಡಮ್, ಇವರೇ ಗೋಬಿ ಫ್ರೈ ಅಂತ. ನಮಸ್ಕಾರ ಮೇಡಮ್. ಸಿಂಧೂರ ಮನೆ ದೋಬಿ ನೀನೇನಾ? ಅವ್ರ ಮನೆ ಬಟ್ಟೆಗಳನ್ನ ವಾಶ್ ಮಾಡಕ್ಕೆ ನಿನಗೆ ಕೊಡ್ತಾರಾ? ಹೌದು ಮೇಡಮ್. ಎಷ್ಟು ವರ್ಷದಿಂದ ಅವ್ರ ಮನೇಲಿ ಕೆಲಸ ಮಾಡ್ತಾ ಇದೆಯಾ? ಅದು 5 ವರ್ಷದಿಂದ ಮೇಡಮ್. 5 ವರ್ಷ ಅಂದ್ರೆ ನಿನಗೆ ಆ ಮನೆಯವ್ರ ಬಗ್ಗೆ ಎಲ್ಲ ಚೆನ್ನಾಗೇ ಗೊತ್ತಿದೆ. ಓ, ಚೆನ್ನಾಗಿ ಗೊತ್ತು ಮೇಡಮ್. ಸತ್ತು ಹೋದ್ಲಲ್ಲ ಚಂದನ, ಅವಳ ಬಗ್ಗೆ ಏನು ಗೊತ್ತು? ಓ, ಅವಳ ಮೇಡಮ್, ಅವಳಿಗೆ ತುಂಬ ಸೊಕ್ಕು ಮೇಡಮ್. ಯಾರು ಕಂಡ್ರು ಗೌರವನೇ ಕೊಡ್ತಿರ್ಲಿಲ್ಲ. ಬಾಯಿಗೆ ಬಂದಂಗೆ ಮಾತಾಡೋಳು. ಹರ್ಷ ಅನ್ನೋನ್ನ ಪ್ರೀತಿಸಿ ಮದುವೆ ಆಗಿದ್ಲು. ಆದರೆ ಅವ್ರ ಮನೆಯವ್ರಿಗೆ ಯಾರಿಗೂ ಇದು ಇಷ್ಟ ಇರಲಿಲ್ಲ. ಅದಕ್ಕೆ ಅವ್ರು ಈ ಮದುವೆನ ಒಪ್ಪಿರ್ಲಿಲ್ಲ. ಐ ಸಿ. ಚಂದನನ್ ಗಂಡ ಆ ಮನೆಗೆ ಯಾಕೆ ಬಂದ? ಆ ಮನೆಗೆ ಸೊಸೆಯಾಗಿ ಬಂದಲ್ಲ ಶಾರದಾ, ಅವಳು ದೂರದ ಸಂಬಂಧಿ. ಅಣ್ಣನ ವರ್ಷೆ ಅಂತ ಹೇಳ್ಕೊಂಡು ಇವನು ಅವ್ರ ಮನೆಗೆ ಸೇರ್ಕೊಂಡ. ನಿಜವಾಗ್ಲೂ ಅಣ್ಣನ? ಬಡ್ಕೊಂಡ್ರು. ಎಲ್ಲ ಸುಳ್ಳು ಮೇಡಮ್. ಆ ಅಸ್ಸಾಮಿ ಹೇಗೆ? ಸುಳ್ಳು, ಮೋಸ, ವಂಚನೆ, ಕಪಟ. ಇದು ಬಿಟ್ರೆ ಆ ಯಪ್ನಲ್ಲಿ ಒಳ್ಳೆ ಗುಣ ಅನ್ನೋದೇ ಇರಲಿಲ್ಲ ಮೇಡಮ್. ಈ ಶಾರದಾ ಅವಳು ಹೇಗೆ? ಚಿನ್ನದಂತ ಹೆಣ್ಮಗಳು ಮೇಡಮ್. ಬಡವೆ, ವಿದ್ಯೆ ಇಲ್ಲ, ತಾಯಿ ಮಾತ್ರ ಇರೋದು, ತಂದೆನೂ ಇಲ್ಲ. ಚಿಕ್ಕಪ್ಪನ ಮನೆಯಲ್ಲಿ ಚಿತ್ರಹಿಂಸೆ ಅನುಭವಿಸಿದ ಬಡಪಾಯಿ ಹೆಣ್ಮಗಳು ಮೇಡಮ್. ಅಂಥ ಒಂದು ಹೆಣ್ಣು ಆ ಮನೆಗೆ ಸೊಸೆಯಾಗಿ ಹೇಗೆ ಬಂದು?